ಹಾಯ್ ರೀ, ಗುಡ್ ಮಾರ್ನಿಂಗ್, ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ಇವತ್ತು ಜೋಳದ ರೊಟ್ಟಿ, ಆಮೇಲೆ ಮಟನ್ನು, ಎಗ್ ಇಲ್ಲ. ಇವತ್ತು ಪನ್ನೀರ್ ತಿಂತೀನಿ. ನಂಗೆ ಯಾಕೋ ಎಗ್ ತಿನ್ನಕ್ಕೆ ಒಂಥರ ಅನ್ಸತೈತಿ. ಪನ್ನೀರ್ ಮಸಾಲ, ಕಾಜು ಮಸಾಲ, ಆಮೇಲೆ ಫಿಶ್ ಫ್ರೈ. ಸೇಮ್ ಲಾಸ್ಟ್ ಸಂಡೇದು ಮೆನು ಐತಿ. ಇದು ಬಿಲ್ಕುಲ್ ಇದಿಲ್ಲ, ಜಿಗಟ್ಟಿಲ್ಲ. ಅದಕ್ಕೆ ಫುಲ್ ಕುದಿ ನೀರೊಳಗೆ ಹಾಕಿ ರಾಗಿ ರೊಟ್ಟಿ ಗತೆನ ಮಾಡತ್ತೇನೆ. ಲಗು ಟೈಮ್ ಆಗೈತಿ. ಮಕ್ಕಳನ್ನ ಸಂಡೇ ಸ್ಕೂಲಿಗೆ ಆಲ್ರೆಡಿ ಕಳಿಸೇನಿ. ಹಸ್ಬೆಂಡು ಒಂದು ಡ್ರಾಪ್ ಮಾಡೋಕ್ಕೆ ಹೋಗ್ಯಾರ. ಪ್ಲಸ್ ಅಲ್ಲಿಂದ ಬರುವಾಗ ಫಿಶ್ ತರ್ತಾರೆ. ಫಿಶ್ ಇಲ್ಲಿ ಸ್ವಲ್ಪ ಲಘು ಹೋದರೆ ಚಲೋ ಸಿಗ್ತಾವೆ, ಲೇಟಾಗಿ ಹೋದ್ರೆ ಸರಿ ಇರಲ್ಲ. ಹಂಗೆ ಅಂದ್ಕೊಂಡು ಲಘು ಹೋಗ್ಯಾರ. ಅಷ್ಟಂದ್ರೆ ನಾನು ಇದು ಮಾಡಿ ಸ್ವಲ್ಪ ಮಸಾಲೆ ಎಲ್ಲ ರೊಟ್ಟಿ ಮಾಡಿ ಮಸಾಲೆ ರೆಡಿ ಮಾಡಿ ಹೆಡ್ ಬಾತ್ ಎಲ್ಲ ಮಾಡಿ ಲಘು ಹೋಗಬೇಕು. ಆಲ್ರೆಡಿ 9:30 ಆಗೇ ಟೈಮ್. 10 ಅಂದರೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ನಾನು ಹುಡುಗರಿಗೆ ಒಂದು ಸ್ವಲ್ಪ ಪಡ್ಡು ಮಾಡ್ಕೊಂಡು ಹೋಗ್ತೇನೆ ನಾಷ್ಟಕ್ಕೆ. ಅವರು ಇಷ್ಟು ಲಘು ತಿಂದಿದ್ದ, ಅದಕ್ಕೆ ಪಟ್ಟಿನ ಹಿಟ್ಟೈತಿ, ಪಡ್ಡು ಮಾಡಿಕೊಂಡು ಹೋಗ್ತೇನೆ. ಉಳ್ಳಾಗಡ್ಡಿ ಇದು ಇನ್ನೊಂದು ಸ್ವಲ್ಪ ಎಲ್ಲ ಹೆಚ್ಚಬೇಕು. ಆಮೇಲೆ 3 ಬೆಳ್ಳುಳ್ಳಿ, ಸ್ವಲ್ಪ ಟೊಮ್ಯಾಟೊ, ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಆದಮೇಲೆ ಟೊಮ್ಯಾಟೊ ಹಾಕ್ತೀನಿ. ಈಗ ನೀರು ಬಿಡ್ತಾರೆ ಟೊಮ್ಯಾಟೊ, ಸೊ ಜಾಸ್ತಿ ಆಯಿಲ್ ಹಾಕೋದೇನು ಬೇಕಾಗಿಲ್ಲ. ಇಲ್ಲ ಹಾಕಿಲ್ಲ, ಅಲ್ಲೇ ಬುಟ್ಟ್ಯಾಗ ಅದಾವ ನೋಡಿ. ಹಾಕ್ಬೇಕಂತ ಬುಟ್ಟ್ಯಾಗ ಹಾಕ್ಕೊಂಡೆ. ಬಟ್ಟಾಗ ಹೊಳ್ಸಾಕ್ತೀನಿ. ಇಷ್ಟು ಅಲ್ಲ ಬೆಳ್ಳುಳ್ಳಿ ರೆಡಿ ಮಾಡಿ ಇಟ್ಕೊಂಡೇನೆ. ಇದಕ್ಕೆ ಇವನ್ನ ಅಲ್ಲೇ ಬಾಕ್ಸಿಗೆ ಹಾಕೊಂಡು ಹೋಗ್ತೇನೆ. ಅಲ್ಲೇ ಚರ್ಚೆ ಕೊಡ್ತೇನೆ. ಅವ್ರು ನಾಷ್ಟ ಮಾಡಿಲ್ಲ. ಹಾಂ, ಅಲ್ಲ ಸ್ವಲ್ಪ ಕಿಟಕಿಯಾಗ ಹೋದಾವ ನೋಡು. ರೊಟ್ಟಿ ಲಟ್ಟಿಸ ಮಾಡತ್ತೇನೆ ನಾನು. ಭಾಳ ದಿನ ಆಯ್ತು. ಈ ವಾರ ಒಂದು ಸ್ವಲ್ಪ ಅಡುಗೆನೂ ಮಾಡ್ಲಾರ್ದಂಗೆ ಆಗ್ಬಿಟ್ಟೈತಿ. 3 ದಿನ VBS ಇತ್ತು. ಇನ್ನೇನು ರಾತ್ರಿ ಬಂದು ಒಂದು ಸ್ವಲ್ಪ ಲೈಟಾಗಿ ಅನ್ನ ಅದು ಮಾಡ್ತಿದ್ದೆ. 1-2 ದಿನ ದೋಸೆ ಪಡ್ಡು ಆಯ್ತು, ಇಡ್ಲಿ ಆಯ್ತು. ಚಲೋ ಆಗ್ತಾವೆ ಲಟ್ಸಿದ್ದನ್ನು. ಫುಲ್ ಹೊಟ್ಟೆ ಉಬ್ಬಿ ಸೇಮ್ ನಾರ್ಮಲ್ ರೊಟ್ಟಿ ಗತೆ ಆಗ್ತಾವೆ. ಮಾಡೋದು ಸ್ವಲ್ಪ ಫಾಸ್ಟ್ ಆಗ್ತೈತಿ. ನೋಡಿ ಪಡ್ಡು ಇಟ್ಕೊಂಡೇನಿ. ಇದು ನೋಡಿರಿ ಶೇಂಗಾ ಚಟ್ನಿ ನಮ್ದು ಹಿಂಗೆ ಆಗ್ತೈತಿ. ನಾ ಅದ್ರ ಮ್ಯಾಲೆ ಎಣ್ಣೆ ಹಾಕಂಗಿಲ್ಲ. ಏನಂತಾರದ ಇಲ್ಲಿ ಶೇಂಗಾ ಗಾನಕ್ಕೆ ಹೋದಾಗ ಶೇಂಗಾ ತೊಗೊಂಬಂದಿರ್ತೇನೆ ನಾವು 1-2 ಕಿಲೋ. ಇದು ಒಳ್ಳೆ ಪೇಸ್ಟ್ ಗತೆ ಆಗಿರ್ತೈತಿ. ಅಷ್ಟು ಎಣ್ಣೆ ಇರ್ತೈತಿ. ರಿಯಲ್ ಅಂದ್ರೆ ಅವ್ರು ನ್ಯಾಚುರಲ್ ಆಗಿ ಶೇಂಗಾ ಒಣಗಿಸಿರ್ತಾರೆ. ಅದಕ್ಕೆ ಫುಲ್ ಅದು ಎಣ್ಣೆ ಅಂಶ ಹಂಗೆ ಇರ್ತೈತಿ. ಬೇರೆ ಶೇಂಗಾ ಹೊರಗೆ ತರೋವೆಲ್ಲ ಹೀಟ್ರೊಳಗೆ ಒಣಗಿಸಿರ್ತಾರೆ, ಅಷ್ಟು ಇರೋಂಗಿಲ್ಲ. ನಮ್ಮ ಶೇಂಗಾ ಚಟ್ನಿ ಹಿಂಗಿರ್ತೈತೆ ನೋಡಿರಿ, ಎಕ್ಸಾಕ್ಟ್.
ನಾ ಇದ್ರೊಳಗೆ ಏನೂ ಹಾಕಿಲ್ಲ, ಜಸ್ಟ್ ಖಾರ ಉಪ್ಪು ಅರ್ಶಿಣ ಪುಡಿ ಅಷ್ಟೇ ಹಾಕೀನಿ. ಹಿಂಗೆ ಫುಲ್ ಎಣ್ಣೆ ಸೋರಾಗ್ತೈತೆ ನೋಡಿರಿ ಸೈಡಿಗೆ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಇದಕ್ಕೆ ಏನೋ ಮತ್ತು ಚಪಾತಿ ರೊಟ್ಟಿ ಮೇಲೆ ಏನೂ ಹಾಕೊಳ್ಳೋದು ಬೇಡ, ಬರೀ ಇದನ್ನಷ್ಟು ಹಚ್ಕೊಂಡು ತಿಂದ್ರೆ ಸಾಕು, ಅಷ್ಟು ಚಲೋ ಇರ್ತೈತಿ. ఈ కుడి చేతిని మీ తలకంటే పైగా చెప్తే కళ్ళ మీ కళ్ళు చేయబడుతుందండి, గమనించి తీసుకోవాలని మనం చేస్తున్నాం. ರಾಗಿ ರೊಟ್ಟಿ ಇಲ್ಲ, ಜೋಳದ ರೊಟ್ಟಿ. ಏನು ನಿಮ್ಗೆ ಯಾಕೆ ಮಾಡಿದ್ರು ಅಷ್ಟು ಹೊಡ್ಕೋ ನಂದ ತಂದಿಲ್ಲ ತೊಗೊಂಡ್ಬೋ. ಈಗ ಕೂತಾನೆ ನಾನು ಮುಂಚೆನೆ ಅಂತ ಎಷ್ಟು ರೊಟ್ಟಿ ಬ್ಯಾಡ ಅಂದ್ರೆ ಹೋರಮ್ಮ. ಚಲೋ ಊಟ ಅದು ಇನ್ನಂದ್ರೆ ನಾ ಹಾಕ್ಕೊಡಂಗಡ ಊಟ. ಈಗೇನು ಹಾಕಾಗತ್ತೇನೆ ಇಷ್ಟ, ಆಮೇಲೆ ಅದು ಆಂಟಿ ಬಂದ್ರೆ ಪಟ ಪಟ ಬಾಂಡೆ ಕೊಡ್ಬೇಕು. ಮಾತ್ರ ಏನು ಕೊಡಂಗಿಲ್ಲ, ನೆನ್ಪಿಟ್ಕೋರಿ ಸರಿ. ಆಮೇಲೆ ಊಟ ಕೊಡಂಗಿಲ್ಲ, ಈಗ ತಿನ್ನೋದಿದ್ರೆ ಬಾ. ಆತ ಅದು ಅನ್ಬೇಕು. ಚುಪ್ಚಾಪ್ ಇವತ್ತು ಊಟ ಮಾಡಿ ಮ್ಯಾಗಿಲ್ಲ. ನನಗೆ ಬರ್ತಾಳೆ ಈಗ ಬಂದು ಮತ್ತೆ ಅವೆಲ್ಲ ಯೂಸ್ ಮಾಡ್ಕೊಟ್ಬಿಟ್ರೆ ಆಗಲ್ಲ. ನಮ್ಮ ನಾವು ಕಾನ್ಸಂಟ್ರೇಟ್ ಆತಿನ ನಾ ಹೇಳತ್ತೆಲ್ಲ ಅವ್ರು ಯಾವಾಗ ಬಿಡ್ತಾರಲ್ಲ ಅವ್ರು ಬುದ್ಧಿ ಕಲಿತಾರೆ. ನಾ ಹೇಳ್ತೇನೆ ತಿಳ್ಕೊ ಬೇಡ, ನನಗೆ ಅವ್ರ ಸಂಬಂಧ ಮಾಡಿ ರಾತ್ರಿ ಬೇಕಾದ್ರೆ ಉಳಿದ್ರು ನಾನು ತೀರು ಉಳ್ಕೊತಿದ್ದೆ. ಸಿಕ್ಕಾಪಟ್ಟೆ ಹಸು ಆಗೈತೆ. ನಾವು ಒಂದು 6:30ಗೆ ಎದ್ದೇನೆ. ಇವತ್ತು ನೋಡ್ರಿ ಸಂಡೆ ಚರ್ಚ್ ಮುಗಿಸ್ಕೊಂಡು ಬಂದೆ. ಹೋಗುವಾಗ ಸ್ವಲ್ಪ ಅರ್ಧ ಅಡುಗೆ ಮಾಡಿದ್ದೆ, ಕಂಪ್ಲೀಟ್ ಮಾಡಿದ್ದೆ.
ಎಲ್ಲ ಕೂಡ ಊಟ ಮಾಡಕ್ಕೆ ಇವರು ಮಟನು ಫಿಶ್ಶು, ಇದು ಮಟನ್ ರಸ, ರೊಟ್ಟಿ, ಇದು ಮೊಸರು, ಕಾಜು ಮಸಾಲ ರೊಟ್ಟಿ, ನಾನು ಕಾಜು ಮಸಾಲ ರೊಟ್ಟಿ ಉಳ್ಳಾಗಡ್ಡಿ. जल्दी रेडी हो जा, कॉलेज का टाइम हो रहा है। ये देखो मैसेज। हेलो सॉरी ಭಾಳ ದಿನ ಆದ್ಮೇಲೆ ಕೂಲ್ ಡ್ರಿಂಕ್ಸ್ ಕೂಡ ಹಾಕ್ತೀವಿ. ಗ್ಯಾಸ್ ಬರ್ತು. ಬೀಳ್ತೈತಿ ಹಿಂದೆ. ಥಮ್ಸ್ ಅಪ್ ಚೇಸ್ ಮಾಡ್ರಿ. ಚೇಂಜ್ ಮಾಡ್ಸಿದ್ರೆ ಚಂದ ಮಾಡ್ರಿ. ಚೇಸ್ ಗುಂಡು ಚೇಸ್. ನಿಂಗಿಲ್ಲ ಎಲ್ಲರೂ ಥ್ಯಾಂಕ್ ಯು. ಇವಾಗ ಕುಡಿಯಂಗೆ ಸಾಕು. ಡಯಟ್ ಒಳಗೆ ಅದೇನು ಸಾಕು. ಡಯಟ್ ಒಳಗದಾಗ ಊಟ ಮಾಡೋದು ಗೊತ್ತಿಲ್ಲ. ಡಯಟ್ ಒಳಗದಾಗ 12 ಗಂಟೆ ಬರ್ತೀನೋದು, 4 ಗಂಟೆಗೆ ಊಟ ಇದು ಮಾಡೋದು. ಒಳಗೆ 3 ನೈಟ್ ಪ್ಯಾಂಟ್ ಆರ್ಡರ್ ಮಾಡಿದ್ದೆ, XXL ಸೈಜ್. ಈಗ ಇದ್ರದ್ದು ನಾವು ಚರ್ಚ್ ಹೋದಾಗ ಬಂದಿದ್ದು, ಓಪನ್ ಮಾಡಿದ್ದಿಲ್ಲ. ಹಸುವಾಗಿತ್ತು, ಎಲ್ಲ ಊಟ ಗೀಟ ಮಾಡಿ ಆರಾಮಾಗಿ ಓಪನ್ ಮಾಡೋಂಥದ್ದು. ಕ್ಷಣ ಚಲೋ ಅದ ನೋಡ್ರಿ, ಕಂಫರ್ಟ್. ನನಗೆ ಈ ಥರನೇ ಬೇಕಾಗಿತ್ತು ಒಂದು ಸ್ವಲ್ಪ ತಗಡ ಪಗಡ. ಆಮೇಲೆ ತೆಗಿಮ ಇದನ್ನು ತೆಗಿಸ. ಒಂದು ಯೆಲ್ಲೋ ಕಲರ್ ಐತಿ, ಇದೊಂದು ಗ್ರೀನ್ ಕಲರ್ ಐತಿ. ಫುಲ್ ಐತೇನು ಇದು? ಕಟ್ ಮಾಡಿಸ್ಕೋಬೋದ? ಆ್ಯಕ್ಚುಲಿ 3/4 ಆರ್ಡ್ರ್ ಮಾಡ್ದಂಗೆ ನೆನಪೈತೆ. ಇದೊಂದು ಪಾಂಡದ ಇದು ಐತಿ. ಮೂರು ಪ್ಯಾಂಟ್ ಅದಾವ. ಚಲೋ ಅದಾವ, ಪ್ಯೂರ್ ಕಾಟನ್ ಅದಾವ. ಒಳಗೆಲ್ಲ ಓರ್ಲಾಕೋದು ಐತಿ. 350ಗೆ 3 ಪ್ಯಾಂಟ್ಸ್ ಇವು. ಆಮೇಲೆ ఆన్ చేసా. ఇక్కడ బాగా కనపడదు. ఇక్కడ మీరు ఒక్కరే కనిపిస్తారు, అక్కడికి పోతే అంకుల్
ಇವತ್ತು ಸಂಜೆ ಸ್ನ್ಯಾಕ್ಸಿಗೆ ಪಾಪ್ಕಾರ್ನ್ ಮಾಡತ್ತೀವಿ. ನಾನು ನಾರ್ಮಲ್ ಪಾಪ್ಕಾರ್ನ ತರ್ತೀನಿ, ಬ್ರ್ಯಾಂಡ್ ಏನೆಲ್ಲ. ಅದ್ರಾಗ ಒಂದು ಸ್ವಲ್ಪ ಎಣ್ಣೆ, ಅರಿಶಿನ, ಉಪ್ಪು ಹಾಕಿ ಇದು ಮಾಡ್ತೀನಿ. ನೋಡಿರಿ, ಸಣ್ಣ ಫ್ಲೇಮ್ ಇಡಬೇಕು. ಸಣ್ಣ ಫ್ಲೇಮ್ ಇಟ್ಟು ಒಂದು ನಿಮಿಷ ಅನ್ಕೋತೀನಿ. 1 ನಿಮಿಷ ಅಂದರೆ ಇದಾಗ್ತವೆ, ಒಂದು ಸ್ವಲ್ಪ ಹಿಡ್ಕೋತಾವೆ ಉಪ್ಪು ಖಾರದು. ಇದು ಮೊನ್ನೆ ನಾನು ಮನೆ ಒಳಗೆ ಮಾಡಿದ ತುಪ್ಪ ಕ್ಯಾನ್ ಒಳಗೆ ತೆಗಿಬೇಕಾಗಿತ್ತು. ಹುಡುಗರಿಗೆ ಇದು ಮಾಡಿದ್ದೆ. ಇದು ಮಧ್ಯಾಹ್ನ ಉಳಿಸಿದ ಊಟ ಎಲ್ಲ ಹಿಂಗಿಟ್ಟಿದೆ. ರೊಟ್ಟಿ, ಫಿಶ್ ಫ್ರೈ ಇದೆ, ಆಮೇಲೆ ನಂದು ಕಾಜು ಮಸಾಲ, ಇದು ರವಿದು ಮಟನ್ ಐತಿ. ಸ್ವಲ್ಪ ಜೋರು ಇಡ್ತದೆ, ಟಕ ಟಕ ಆಗ್ಬೇಕು. ನಾ ಏನು ಕುಕ್ಕರು ಮಾಡೋಕ್ಕೆ ಹೋಗಲ್ಲ, ಹಿಂಗೆ ಮಾಡ್ತೇನೆ.
ಇಲ್ಮ ಏನೈತೆ ನೋಡ್ಕೊಡ್ತೇನೆ ಕೊಡು. ಹೋಮ್ವರ್ಕ್ ಹೇಳ್ಯಾರ. ಇದೊಂದು ಮಾಡ್ಯಾರ್ದು ದಾರಿಕ ಅಂಗಡಿ ಇರುತ್ತೆ. 2 చెట్లు మీద ఉన్న అక్షరాలను కలిపి సరైన రాయండి. ಓಕೆ, ಇದು ಈ ಗಿಡದೊಳಗೆ ಏನಾರ ಒಂದು ಬರೀಬೇಕು. ಈ ಗಿಡದೊಳಗೆ ಏನಾರ ಈಗ ಪನ ಪಡ ಸಹ ಕಲಪಿ ಪದ ನನಗೂ ಏನು ಗೊತ್ತಾಗೋದಿಲ್ಲ. बीजों के क्रम में मिलकर चित्र पूरा खींचिए और रंग भरिए. ಶೋನಾ, ಇದು ಫ್ಲ್ಯಾಗ್ ಐತ್ಲಾ, ಆ ಫ್ಲ್ಯಾಗ್ ಡಾಟ್ ಎಲ್ಲ ಸೇರಿಸಿ ಫ್ಲ್ಯಾಗ್ ಮಾಡಿ ಅದು ಕಲರ್ ಫಿಲ್ ಮಾಡಬೇಕು, ನಮ್ಮ ಇಂಡಿಯಾ ಫ್ಲ್ಯಾಗ್. ಅದನ್ನು ಆಮೇಲೆ ಹೇಳ್ತೇನೆ. ನೋಡ್ರಿ ಎಷ್ಟು ಚಲೋ ಬರತ್ತ. ನೀರಾ ಜಗಳ ಇದು ಬಂದ್ಬಿಡ್ತು ನೋಡ್ರಿ. ಅದು ಕಲರ್ ಮಾಡಿ ಅನ್ಕತಾನ ಫ್ಲ್ಯಾಗದ್ದು. ಇಲ್ಲಿ ನೀರು ತೊಗೊಂಡವ್ರು ಹಾಂ ಹಾಂ ನೋಡ್ರಿ ಎಷ್ಟು ಪರ್ಫೆಕ್ಟ್ ಬಂದವು. ಆಮೇಲೆ ನಾವು ಎಣ್ಣೆ ಫ್ಲೇವರ್ ಹಾಕೋಬೋದು. ಇದ್ರು ಸ್ವಲ್ಪ ನಾ ಮೊದಲು ತಂದೂರಿ ಮಸಾಲ ಅವೆಲ್ಲ ಹಾಕೋತಿದ್ದೆ. ಚಿಕನ್ ಆಮೇಲೆ ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಚಲೋ ಅನಿಸ್ತವು. ದೊಡ್ಡ ಸ್ಟೋರ್ ಮೇಲೆ ಹತ್ತೇನೆ ಅಂದಿತ್ತು. ಮುಖ ತೊಳ್ಕೊಂಡು ಬಾ, ಕೊಡ್ತೇನೆ ಆಗ್ಯಾವ. ಹಾಂ, ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ಕಾಡಿಗೆ ಹಚ್ಕೊಂಡು ಬಾ. ಬೀಳ್ತೇನೆ ದಂಡಿಗೆ ನಿಂದ್ರೆ ಬೇಡ, ಸ್ಟೂಲು ಓಡಲ್ಲ. ಹೋಗು ಮತ್ತೆ ಅಕ್ಕ ಗಂಟು ಬಿಡ್ತಿತ್ತು. ನಾನು ಮಾಡ್ಕೊಂಡು ಹೋಗ್ತೇನೆ. ಅದೇ ಅವತ್ತು ನಾ ತಲೆಗೆ ಒಂದು ಸ್ವಲ್ಪ ಅಲಿವರ ಜೆಲ್ ಹಚ್ಕೊಂಡಿದ್ದೆ. ಯಾಕೋ ಭಾಳ ಇಚಿಂಗ್ ಅನ್ಸತ್ತಿದ್ದೆ. ಆಮೇಲೆ ಸಿಕ್ಕಾಪಟ್ಟಿ ಬಿಸಿಲೊಳಗೆ ಅಡ್ಡಾಡಿ ಫೇಸ್ ಎಲ್ಲ ರ್ಯಾಷಸ್ ಬಂದುಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಕೈಕಾಲು ಮುಖ ಮತ್ತು ಹೇರ್ಸ್ಗೆಲ್ಲ ಜೆಲ್ ಹಚ್ಕೊಂಡೆ. ಅದೇ ಜೆಲ್ ಐತಿ. ನಾನು ಓಕೆ, ರೆಡಿ ಆಗ್ಯಾವ. ಬಂದ್ ಮಾಡಿಬಿಡ್ತೇನೆ.
ಈ ಥರ ಮನೆಯೊಳಗೆ ಸ್ನ್ಯಾಕ್ಸ್ ನಾನು ಆದಷ್ಟು ಪ್ರಿಫರ್ ಮಾಡ್ತೇನೆ. ಯಾಕಂದ್ರೆ ಹೊರಗೇನು ನನಗೆ ಇಷ್ಟ ಆಗಲ್ಲ. ಮತ್ತು 5 ರೂಪಾಯಿಗೆ ಸುಮ್ಮನೆ ಪಾಕೆಟ್ ಹಂಗಿರ್ತಾವೆ, ಒಳಗೆ ಓಪನ್ ಮಾಡಿ ಒಂದು ಬೇರೆ ಇದು ಹಾಕೊಂಡು ನೋಡಿದ್ರೆ ಏನೇನು ಇರಲ್ಲ ಅವು. ಆಮೇಲೆ ಸಿಕ್ಕಾಪಟ್ಟಿ ವಿಚಿತ್ರ ಟೇಸ್ಟ್ ಇರ್ತಾವೆ, ಫುಲ್ಲು ಖಾರ ಇರ್ತಾವೆ. ಆಮೇಲೆ ಅವು ಲೇಸ್ ಎಲ್ಲ ತೊಗೊಂಡ್ರೆ ಅವು ಏನೋ ತಿಂದಂಗೆ ಆಗೋದಿಲ್ಲ, ಒಳ್ಳೆ ಪೇಪರ್ ತಿಂದಂಗೆ ಅನ್ನಿಸ್ತೈತೆ ನನಗಂತೂ. ಹಾಂ ತಗೋ ಬಂಗಾರ. ಹಾಂ ಒಂದು ಡ್ಯಾಡಿಗೆ ಒಂದು ನಿಂಗೆ ತೋ, ಯಾವುದ್ರೆ ಒಂದು ನೀರು ತಗೋ, ಒಂದು ಡ್ಯಾಡಿ ಕೊಡು. मैंने टेनिस को एक कस्टडी केस के बारे में बोलते हुए सुना और मुझे पता चला कि सुन के अफसोस हुआ, पर मेरा यकीन मानो उस फुल मीटिंग वाले बात ನಿಂಗೆ ಬೇಡ ಶ್ರವಣ? ನಂಗೆ ಗೊತ್ತಿಲ್ಲ, ನಂಗೆ ಹೇಳಿದ. और ये जरूरी है कि तुम्हें ये पता मेरे द्वारा जश्न ಇನ್ನೂ ಒಂದು ಸ್ವಲ್ಪ ಅದಾವ. जश्न मनाने के लिए कोई बियर भी था। ಇದು ನೋಡ್ರಿ, ನಾನು ಮಿಶೋ ಒಳಗೆ ವೇಟ್ ಮಷಿನ್ ಆರ್ಡ್ರ್ ಮಾಡಿದ್ದೆ. ಇದನ್ನು ಅನ್ಪ್ಯಾಕ್ ಮಾಡತ್ತೀನಿ. ಶನ ಓಪನ್ ಮಾಡಿ. ಸರಿ ಆತ ಸರಿ ಸ್ವಲ್ಪ ಸಾತ್ ಹೊಡಿತೈತೆ ಸರಿ ಸರಿ ನೀನು ಸರಿ ಹಾಂ ಕೊಡ್ತೇನೆ ಹಂಗಲ್ಮ ಹುಚ್ಚಿರ್ಗತೆ ಮಾಡಕ್ ಹೋಗ್ಬೇಡ. ಗುಂಡು ಒಂದು ಚಾಕು ತಗೊಂಬ ಮೇಲೆ ಇದು ಬರ್ತೈತೆ ದೂರ ಸರ್. ಸರಿಮ್ಮ ಸರಿ ಹಾಗೆ ಮಾದ ನೀ ದೂರ ಸರಿ ಮಾ ಕೊಡ್ತೇನೆ, ನಿಮ್ಗೆ ಕೊಡ್ತೀನಿ. ಅಲ್ಲಿ ಫಸ್ಟ್ ಇಡು ಅವ್ರ ಪಯ್ಯ ಕೊಡಂಗಿಲ್ಲ ಮಾ, ಪಯ್ಯ ಕೊಡೋದು ನೋಡ್ರಿ, ಹೆಲ್ದಿ ವೇಟ್ ಸ್ಕೇಲ್ ಐತಿ. ತಡಿಮ ಒಂದು ನಿಮಿಷ ಅದ್ರ ಕೊಟ್ಟ. ಇಲ್ಲಿ ಸೆನ್ಸರ್ ಅದಾವ 4. ಆಮೇಲೆ ಇಲ್ಲಿ LCD ಡಿಸ್ಪ್ಲೇ ಐತಿ. ಇಲ್ಲಿ KG ಒಳಗೆ ಅಥವಾ ಇದ್ರೊಳಗೆ ಡಿಸ್ಪ್ಲೇ ಆಗ್ತೈತಿ. ಇದು ಮ್ಯಾಕ್ಸಿಮಮ್ ವೇಟ್ 180 kg. ಆಮೇಲೆ ಗ್ಲಾಸ್ ಐತಿ. ಆಮೇಲೆ ಪವರ್ ಕ್ಯಾಪ್ಚರ್ ಡಿಸ್ಪ್ಲೇ, ಟೆಂಪರ್ಡ್ ಗ್ಲಾಸ್ ಐತಿ. ಆ್ಯಂಟಿ ರೋಲರ್ ಡಿಸೈನ್ ಐತಿ, ಅಂದ್ರೆ ಉಳ್ಳಂಗಿಲ್ಲ ಅದ್ರ ಮೇಲೆ ಹತ್ತಿರ. ಸರಿ ಮಾ ಹಿಂದೆ ಸರಿ ತೆಗಿಯಕ್ಕೆ ಬರಂಗಿಲ್ಲ ಮಾ, ಒಂದು ನಿಮಿಷ. ಹಾಂ ಹಾಂ ಆರಾಮ್ಸೆ ಮಾ, ಒಂದು ನಿಮಿಷ ತಡಿ. ಮಿಶೋ ಒಳಗೆ ಮಾಡಿದ್ದೆ ನಾನು ಇದು. ತಡಿ ಮಾತಾಡಿ. ಚೇ ದೊಡ್ಡ ಅವಸರಲ್ಲ ನೀನು ಹುಡುಗಿ. ಅದು ಗ್ಲಾಸ್ ಅವ, ಅದು ಗ್ಲಾಸ್ ಅದು. ಹಾಂ ತಡಿ ಈಗ ಇಲ್ಲ, ಅದ್ರ ಮೇಲೆ ಒತ್ತಬಾರ್ದು ಮಾ. ಚಾಕು ಸರಿ ಹೊರಗೆ ಇಟ್ಕೊಂಡು ಸರಿ. ಕೊಡ್ರಿ ಗುಂಡು Light weight ಐತಿ. ಇದು ತಗೊಂಬ. ಇದೇನೋ ಕೊಟ್ಟಾರ ನೋಡಿ, ಸೆಲ್ ಕೊಟ್ಟಾರ. ಹಾಂ, ಸೆಲ್ ಹಾಕ್ಬೇಕೇನು? ಇಲ್ಲಿ ಸೆಲ್ ಹಾಕೋದೈತಿ. ಕೊಡಮ್ಮ ಗುಂಡು. ಓಪನ್ ಮಾಡ್ಬೇಕಿತ್ತು. 2 ಬ್ಯಾಟ್ರಿನೂ ಕೊಟ್ಟಾರು. ಇವ 4 ಸೆನ್ಸರ್, ಇಷ್ಟ ಸರ್ಕಿಟ್ ಇರ್ತೈತಿ. ಜನರಲಾಗಿ ಎಲ್ಲ ಇದ್ರಾಗ ಹಂಗೆ ಇರ್ತೈತಿ. ಮುಂಚೆ ನಾನು ಒಂದು ಪ್ಲಾಸ್ಟಿಕ್ ತೊಗೊಂಡಿದ್ದೆ, ಅದ್ರಾಗೂ ಹಂಗೆ ಇತ್ತು. ಆದರೆ ಅದ್ರಾಗ ಹಿಂಗಿದೆ ಇತ್ತು, ಟೆಂಪರ್ ಗ್ಲಾಸ್ ಇರಲಿಲ್ಲ. ಇದ್ರ ಚಲೋ ರಿವ್ಯೂ ಇತ್ತು, ಅದಕ್ಕೆ ತೊಗೊಂಡೆ. ಅದೇನು ಮಾಡಬಾರ್ದು ಸುಮ್ಮನೆ. ಸರಿ ಚಂದ ಬಿಲ್ ಹಾಕಿ ನೀನು. ತಡಿ ಮಾತಾಡಿ. ಇದು ಯಾವತ್ತು ಏನೈತಲ್ಲ ಲಕ್ಷ ಕೊಟ್ರಿ, ಇದೇನೈತಲ್ಲ ಯಾವತ್ತು ಸ್ಪ್ರಿಂಗ್ ಕಡೆ ಇರಬೇಕು, ಫ್ಲ್ಯಾಟ್ ಹಾಕ. ಡಲಿ ಹಾಕ್ಮ ಒಬ್ರು ಹಾಕ್ರಿ. ಹಾಕ್ಮ ನೀನು. ಸರಿ
ಏ, ಅಲ್ಲಿ ಆ, ಏನ್ ಸುಮ್ ಮುಟ್ಟಕ್ ಸುಮ್ ಹೋಗ್ಬೇಡ್ರಿ. ಇನ್ ಸರ್, size. ಏನ್ ಮುಟ್ಟಕ್ ಹೋಗ್ಬೇಡ್ರಿ. ಹಾಂ ಹಾಂ ಬಂದು ಹಾಂ ಸರಿ ಸರಿ ಗ್ಲಾಸ್ ಒಯ್ದು ಟಪ್ಪ ತೊಡ್ದ ಬಿಡ್ತಾರೆ ನೀವು ಹಂಗೆ ಹಿಂಗೆ ಮಾಡಿದ್ರೆ ನೀರು ಕಡಿಮೆ ಚಂದಾಗಿ ಇಡ್ರಿ ಮಗದ ಒಂದು ಲೆವೆಲ್ಗೆ ಇಡ್ರಿ ಇಲ್ಲಿ ಕಡೆ ಹಿಂಗೆ ಬಾ ಮಾಡ್ಕೊಂಡು ಹಿಂಗೆ ಬಾ. ಈ ಕಡೆ ಬರ ಹೋಯ್ತು ಮುಂದೆ ಇಡ್ಬೇಕು ಮಗ ಅದ ಹಾಂ 25 ಇಳಿ ರವಿ ನೀನಾರು ಒಂದೇ ಸತಿ ಹಾಂ ಸರಿ ಸರಿ ಮಾ ಅದು ಯಾರು ಹಂಗೆ ಇದು ಬರ್ತೈತೆ ನೀವು ಹಂಗೆ ಮಾಡಿದ್ರೆ ಅಷ್ಟೇ. ಝೀರೋ ಬರಲಿ ಅಪ್ಪ ಅದು ಎವ್ರಿ ಟೈಮ್ ಝೀರೋ ಬಂದ್ಮೇಲೆ ಮಾಡಬೇಕು ಆ ಕಡೆ ಟೆಂಪ್ರೇಚರ್ ಐತಿ ನಾ ಇವತ್ತು ವೆಯ್ಟ್ ಮಷಿನ್ ಆರ್ಡ್ರ್ ಮಾಡಿದ್ದೆ ಬಂದಿತ್ತು ಚೆಕ್ ಮಾಡಿದೆ ವೆಯ್ಟ್ ನಂದು ಇನ್ನೂ 67 ಐತಿ ಏನೂ ಕಡಿಮೆ ಆಗಿಲ್ಲ ನಂಗೆ ಯಾಕೋ ಭಾಳ ಬೇಜಾರಾಯಿತು ರಾತ್ರಿ ಊಟದೊಳಗೆ ಸಲಾಡ್ ಆ್ಯಡ್ ಮಾಡತ್ತೇನೆ ಯೂಶ್ವಲಿ ನಾನು ಬೆಳಿಗ್ಗೆ ಅಷ್ಟು ಇದು ಮಾಡ್ತಿದ್ದೆ ಮಧ್ಯಾಹ್ನ ಊಟಕ್ಕೆ ತಿಂತಿದ್ದೆ ಒಂದು ದೊಡ್ಡ ಸೌತೆಕಾಯಿ ಐತಿ ಒಂದು 2 ಕ್ಯಾರೆಟ್ ಅದಾವು ಒಂದು ಉಳ್ಳಾಗಡ್ಡಿ ಒಂದು ಟೊಮ್ಯಾಟೊ ಒಂದು ಸ್ವಲ್ಪ ಲೆಮನ್ ಐತಿ ಇದು ಕಾಜು ಮಸಾಲ ಐತಿ ಆಮೇಲೆ ನನಗೆಲ್ಲ ಇದೆ ಫಿಶ್ ಫ್ರೈದು ಇವ್ರಿಗೆ ಮಧ್ಯಾಹ್ನ ಮಾಡಿದ್ದನ ಐತಿ ಆಮೇಲೆ ಅನ್ನ ಐತಿ ಸೊ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಊಟ ಮಾಡ್ತೇವೆ ಇವು ಇನ್ಮೇಲಿಂದ ಡಿಸೈಡ್ ಮಾಡೀನಿ ಕಂಪ್ಲೀಟಾಗಿ ಕಾಫಿ ಸ್ಪೆಷಲಿ ಯಾಕಂದ್ರೆ ಭಾಳ ಬಂದೇನು ಡ್ಯಾಡಿ ತಂದಿದ್ದೆ ನಿನಗೆ ಬಂದು ನೋಡಮ್ಮ ಬ್ಯಾಗ್ ಒಳಗೆ ಇಟ್ಕೊಂಡೇನು ನೋಡಿ ಬಂದು ಸಂಡೇ ಸ್ಕೂಲ್ಗೆ ಅದು ಹೋಗು ಭಾಳ ಇದ್ರೊಳಗೆ ನಾನೆಲ್ಲ ಸರ್ಚ್ ಮಾಡಿದೆ ಈ ಎಲ್ಲ ಯಾಕಂದ್ರೆ ನಾನು ಸೈಕ್ಲಿಂಗು ವಾಕಿಂಗು ಸೇರಿ 2 ಅವರ್ ಮಾಡ್ತೇನೆ ಸೈಕ್ಲಿಂಗ್ ಒಂದು 10 ಕಿಲೋಮೀಟ್ರ್ ವಾಕಿಂಗ್ ಒಂದು 5 ಕಿಲೋಮೀಟ್ರ್ ಅಷ್ಟು ಮಾಡಿನೂ ವೇಟ್ ಕಡಿಮೆ ಆಗ್ತಿಲ್ಲ ಅಂದ್ರೆ ಮತ್ತೇನು ಯೂಸ್ ಇಲ್ಲಲ್ಲ 5 ಹಾಂ ಬರ್ರಿ ಇಲ್ಲ ಅಲ್ಲಿ ಕ್ಯಾಂಡಲ್ ಮಾಡ್ಬೇಕಮ್ಮ 1 ಮಿನಿಟ್ ಏನಾಯ್ತು ನೋಡ್ತೇನೆ ಆ್ಯಡ್ ದ ನಂಬರ್ಸ್ ಕ್ಯಾಂಡಲ್ ಆನ್ ಬೋತ್ ಕೇಕ್ಸ್ ಆ್ಯಂಡ್ ಡ್ರಾ ದ ಕ್ಯಾಂಡಲ್ಸ್ ಆನ್ ದ ಪ್ಲೇನ್ ಕೇಕ್ ಇಲ್ಲಿ ಅಷ್ಟು ಕ್ಯಾಂಡಲ್ ಬರಬೇಕು 5 ಕ್ಯಾಂಡಲ್ಸ್ ಬರಬೇಕು ಹಂಗೆ ಬರಜ್ಜಿ ನೋಡಿ ನಿಂಗೆ ಇದು ಸೌತೆಕಾಯಿ ಬಿಟ್ಟು ನೋಡಿ ಶುಗರದ್ದು ಪ್ರಾಬ್ಲಮ್ ಅಂತ ಸೊ ನನ್ನ ಕಾಫಿ ಒಳಗೆ ನಿಯರ್ಲಿ ದೊಡ್ಡದು ಒಂದು 1 ಟೇಬಲ್ ಸ್ಪೂನ್ ಅನ್ಕೋಬೋದು ತಿನ್ಬೋದು ಅಲ್ಲಿಡಿ ತಿನ್ನೆ ನಿಂಗೇನು ಬೇಕು ತಿನ್ನು ಅಲ್ಲಿಡ್ಮ ನಂಗೆ ತಿಂತೇನೆ ಅದಕ್ಕೆ ಶುಗರ್ ಸೀರಿಯಸ್ ಆಗಿ ಬಿಡ್ಬೇಕು ಅಂದ್ಕೊಂಡೇನಿ ನಾ ಭಾಳ ಸತಿ ಟ್ರೈ ಮಾಡೇನಿ ಇದು ಸಕ್ರೆ ನಾ ಕಾಫಿ ಒಳಗೆ ಬಿಟ್ಟರೆ ಬೇರೆ ಎದ್ರಿಗೂ ಅಷ್ಟು ಸಕ್ರೆ ಕನ್ಸ್ಯೂಮ್ ಮಾಡೋಂಗಿಲ್ಲ ಬೇರೆ ಸ್ವೀಟ್ಸು ನಾನು ತಿನ್ನಂಗಿಲ್ಲ ಸೊ ಅದಕ್ಕೆ ಈ ಪ್ರಾಬ್ಲಮ್ ಶುಗರಿಂದನ ಅನ್ನಿಸ್ತೈತಿ ಅದಕ್ಕೆ ಶುಗರ್ ರೈಸ್ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಡ್ತೇನೆ ಸ್ಪೆಷಲ್ ಶುಗರ್ ಅಂತೂ ಜೀರೋನ ಮಾಡ್ತೇನೆ ಕಾಫಿ ಬದಲಿ ಬ್ಲ್ಯಾಕ್ ಕಾಫಿ ಅಥವಾ ಗ್ರೀನ್ ಟೀ ಅಂದರೆ ಸ್ಟಾರ್ಟ್ 6 ನೀ ಕೌಂಟ್ ಮಾಡ್ಬೇಕು ರಾಜ ನಾನು ಕೇಳಿದ್ರೆ ಇದು ಮಟನ್ ಐತಿ ರವಿ ಬಂದಮೇಲೆ ಅವ್ರು ಊಟ ಮಾಡ್ತಾರೆ ನಾವು 3 ಮಂದಿ ಮಾಡಿಬಿಡ್ತೇವೆ ಸ್ವಲ್ಪ ಮೊಸರು ತೊಗೊತೇನೆ ಉಪ್ಪು ಒಂದು ತೊಗೊಂಡಿಲ್ಲ ಉಪ್ಪು ತೊಗೊತೇನೆ ಬರೀಮ್ಮ ಊಟ ಮಾಡು ಆಯ್ತು ನಾನು ಡಾಲಿ ಮಾಡ್ತೇನೆ ನೋಡಿ ಹಂಗಿದೆ ಹಾಂ ನಾ ಮಾಡಿ ಮಕ್ಕೋತೇನೆ ಬಂಗಾರ ಬಾಡಲು ಊಟ ಮಾಡು ಆಮೇಲೆ ನೋಡು ಬಾಮ್ಮ
ನೋಡಿರಿ ಎಕ್ಸಾಕ್ಟ್ 8:30 ಊಟ ಕೊಡತ್ತೀನಿ. ಇನ್ಮೇಲೆ ಸ್ಟ್ರಿಕ್ಟಾಗಿ ಟೈಮು, ಆಮೇಲೆ ಈ ಶುಗರ್ ಇವೆರಡು ಸೀರಿಯಸ್ ಆಗಿ ತೊಗೋತೇನೆ. ಯಾಕಂದ್ರೆ ನನ್ನ ಟಾರ್ಗೆಟ್ ಬಂದು 12 kg ಇತ್ತು 6 ಮಂತ್ಸ್ ಒಳಗೆ. ಆಲ್ರೆಡಿ 3 ಮಂತ್ಸ್ ಆಯ್ತು, ಇನ್ನೂ 3 kg ಅಷ್ಟು ರೆಡ್ಯೂಸ್. ಮಲಗ ಹೊಡಿತಾರೆ ಊಟಕ್ಕೂ ತೆಗ್ಯಾರೆ. ಸ್ವಲ್ಪ ರಿಮೋಟ್ ಕೊಡ್ರಿ. ಹಾಂ ಅವು ಎಷ್ಟು ನಂಬರ್ದು ನೋಡಬೇಕು. 3 + 4 ಎಷ್ಟಾಗ್ತೈತೆ ಆ್ಯಡ್ ಮಾಡು. 4 + 3 ಆ್ಯಡ್ ಮಾಡಿ 4. ನೆಕ್ಸ್ಟ್ ನಂಬರ್. ನೆಕ್ಸ್ಟ್ 7 ಕ್ಯಾಂಡಲ್ಸ್ ಡ್ರಾ ಮಾಡ್ಬೇಕು ಮೇಲೆ. ಡೋಲು ಆ ರಿಮೋಟ್ ಕೊಡೋಣ, ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ತೇನೆ. ಹಾಂ ಸರ್. ಟೊಮ್ಯಾಟೊದ ಇದು ತಿನ್ನುವಾಗ ಇವು ಬೀಜ ತೆಗೆದು ತಿಂತೇನೆ. ಡೋಲು ನಿಂಗೆ ರೊಟ್ಟಿ ಬೇಕಾ? ಹಾಂ 3 ಹಾಂ ಡೋಲು ಸ್ವಲ್ಪ ಗ್ರೇವಿ. ಅಯ್ಯೋ ನಾನು ಗ್ರೇವಿನೇ ತಂದಿಲ್ಲ, ಎಲ್ಲ ತಂದೆ ಗ್ರೇವಿ ತಂದೆ. ಶೋಣ ಬಂದ್ಬಿಡು ಬಂಗಾರಿ, ನೀನು ಊಟ ಮಾಡೋಣ. ಮುಗಿದ್ ಬಿಡ್ತೈತೆ ಎಲ್ಲಾರ್ದು ಊಟ. ನನ್ನ ಕಾಜು ಮಸಾಲನೂ ಒಯ್ದಿಲ್ಲ ನಾನು. ಒಂದು ನಿಮಿಷ ಇರುಮಾ. ನಾನು ಒಂದು ರೊಟ್ಟಿ ತಿಂತೇನೆ, ಆಮೇಲೆ ಒಂದು ಸ್ವಲ್ಪ ಅನ್ನ ಬೇಕಂದ್ರೆ ಹೋಗ್ತೇನೆ. ಈಗ ರಾತ್ರಿ ಮಲ್ಕೊಳ್ಳುವಾಗ ಚಿಯಾ ಸೀಡ್ಸ್ ಒಂದು 1.5 ಟೀ ಸ್ಪೂನ್ ಅಷ್ಟು ಅದಾವು, ಇದನ್ನ ನೆನೆ ಇಡತ್ತೇನೆ. ಆಮೇಲೆ 1 ಟೀ ಸ್ಪೂನ್ ಅಷ್ಟು ಮೆಂತ್ಯಕಾಳು ಅದಾವು. ಆಮೇಲೆ ಜೀರಿಗೆನೂ ಅಷ್ಟೇ 1 ಟೀ ಸ್ಪೂನ್ ಅಷ್ಟು 1 ಗ್ಲಾಸ್ ನೀರು ಹಾಕಿ ನೆನೆ ಇಡತ್ತೇನೆ. ಫಸ್ಟು ಖಾಲಿ ಹೊಟ್ಟೆಲೇ ಇದು ಜೀರಾ ಟೀ ಮಾಡಿಕೊಂಡು, ಆಮೇಲೆ ಇದು ಸ್ವಲ್ಪ ಮತ್ತು 1 ಅವರ್ ಅದು ಆದಮೇಲೆ ಇದು ಫ್ರೂಟ್ ಇದ್ರೊಳಗಡೆ ಮಿಕ್ಸ್ ಮಾಡ್ತೇನೆ. ಚಿಯಾ ಸೀಡ್ಸು ಇದ್ರೊಳಗಡೆ ಮಿಕ್ಸ್ ಮಾಡಿ ಇವು ಮೆಂತೆ ಗ್ಯಾಸ್ ಇದಾಗ್ತೈತಿ, ಆಮೇಲೆ BP ಶುಗರ್ ಎಲ್ಲ ಕಡಿಮೆ ಆಗ್ತೈತಿ. ಡಯಟ್ ಇವು ಚಲೋ. ಈಗ ರಾತ್ರಿ ನಮ್ಮ ಮಕ್ಕಳಾದ್ರಿಂದ ಒಂದು ಸ್ವಲ್ಪ ಬೆಲ್ಲ ಅರಿಶಿನ ಪುಡಿ ಹಾಕ್ಕೊಂಡೇನಿ. ಇದೆಲ್ಲ ಹಾಲು ಹಾಕ್ಕೊಂಡು ಕುಡಿತಿದ್ದಾರೆ. ನನಗೆ ಬಿಸಿ ಹಾಲು ಅಷ್ಟು ಇಷ್ಟ ಆಗಲ್ಲ, ಮತ್ತು ಫ್ರಿಜ್ನಾಗ ಕುಡಿತೇನೆ, ಇಲ್ಲಾಂದ್ರೆ ಹಂಗೆ ರೂಮ್ ಟೆಂಪ್ರೇಚರ್ ಕುಡಿತೇನೆ. ಆದಷ್ಟು ಮಕ್ಕಳುವಾಗ ಹಾಲು ಕುಡಿತೇನೆ, ಚಲೋ ನಿದ್ದೆ ಬರ್ತೈತಿ, ಸ್ಟ್ರೆಸ್ ರಿಲೀಫ್. ಹಿಂಗೆ ಮೊದಲು ನಾನು ಆಚಿ ಬಾದಾಮ್ ಪೌಡ್ರದು ಹಾಕೋತಿದ್ದೆ. ಈಗ ಅದು ಶುಗರ್ ಭಾಳ ಇರ್ತೈತೆ ಅಂತಂದು
ಈ ಬೆಲ್ಲ ಮತ್ತು ಅರ್ಶಿನ ಪುಡಿ ಹಾಕೊಂಡು ಕುಡಿತೀನಿ. ಇದು ಕೆಮ್ಮಿಗೂ ಕಫಾಗೂ ಚಲೋ. ಈಗ ಊಟ ಆಗೈತಿ, ಊಟ ಮಾಡಿ ಇದು ಹಾಲು ಕುಡಿಯತ್ತೀನಿ. ಇನ್ನೊಂದು ಸ್ವಲ್ಪ ಒಂದು ಅರ್ಧ ತಾಸು ಅಡ್ಡಾಡಿ ಹುಡುಗರು ಜೋಡಿಯೋದು ಆಟ ಆಡಿ ಮಕ್ಕೊಂಡ್ಬಿಡ್ತೀನಿ. 9:30 ಆಗೈತಿ ನೋಡಿರಿ, 9:30 ಆಗೈತಿ. 10 ಅಂದ್ರೆ ಮಕ್ಕೊತೀನಿ. ಡಯಟ್ಗೆ ನಿದ್ದೆದು ಟೈಮಿಗೆ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಸ್ವಲ್ಪ ನಾನು ನಿದ್ದೆ ಇದು ಮಾಡೋ ಸಲುವಾಗಿ ಮತ್ತು ನಾ ಮಧ್ಯಾಹ್ನ ಅದು ಮಕ್ಕೊಂಡಿಲ್ಲ. ಈಗ ಬಂದ ಊಟಕ್ಕೆ ಕೊಡ್ತೀನಿ. ಗುಡ್ ನೈಟ್, ಬಾಯ್ ಬಾಯ್. वो हमसे प्यार करते हुए भी आपसे बोल नहीं पा रहे। सच तो ये है कि ना मुझे उसका प्यार चाहिए ना पसंद। मेरी वजह से इतने बड़े खानदान का नाम खराब हुआ, मेरी वजह से परेशान हो रहे हैं, इसलिए मुझे उनकी हेल्प करनी है। तो हमारी भी थोड़ी हेल्प कर दो नहीं? प्रोटीन के लिए कुछ लंच चैलेंज हो जाता तो ನಂಗೆ ಬೇಡ. सच में हमारे लिए वो ಸೀರಿಯಸ್ ಆಗಿ ಏನು ಭಾಳ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತೀನಿ. तुम उन लोगों के लिए खाना भेज रही हो? क्या कर रहे हो? वहाँ गया का तवा है, सारा खाना इसमें डालकर उनको बोलेंगे कि इसी होटल से लाए थे यार।